ಈಗ ನನ್ನ ಜೊತೆ ಮಾತಿಗೆ ಸಿಕ್ಕಿದ್ದಾರೆ ಇಡೀ ಸೀರಿಯಲ್ನ ಜಯಲಲಿತಾದ ಮೇನ್ ಪಿಲ್ಲರ್ ದೇವರಾಜ್ ಚಕ್ರವರ್ತಿ ಅವರು. ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ದೇವರಾಜ್ ಆಗಿ ಅವ್ರು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ನಮಗೆಲ್ಲ ಏನು ಹೇಳ್ತಾರೆ, ವೀಕ್ಷಕರಿಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ನ್ಯೂಸ್ 18 ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸುನಿಲ್ ಪುರಾಣಿಕ್ ಸರ್, ಜಯಲಲಿತಾ ಜಯಲಲಿತಾ ಯಾಕೆ ನಿಮ್ಮ ಕರಿಯರಲ್ಲಿ ಸಾಕಷ್ಟು ಸೀರಿಯಲ್ ಮಾಡಿದ್ದೀರಾ, ಜಯಲಲಿತಾ ಸ್ಕ್ರಿಪ್ಟನ್ನೇ ಯಾಕೆ ಚೂಸ್ ಮಾಡಬೇಕು ಅಂತ ಅನ್ನಿಸ್ತು? ಸ್ಕ್ರಿಪ್ಟಲ್ಲಿ ಏನು ನಿಮಗೆ ತುಂಬ ಇಷ್ಟ ಆಗಿದೆ ಎಲಿಮೆಂಟ್? ಇದರಲ್ಲಿ ಮೇನ್ ನನಗೆ ಲುಕ್ ಅಂದರೆ ಚಾನಲಿಂದ ಏನು ಹೇಳಿದರು ಅಂದರೆ ನನ್ನನ್ನು ಒಂದು ವರ್ಷ ಬೇರೆ ಯಾವ ಪ್ರಾಜೆಕ್ಟು ಮಾಡದಿರೋ ಹಾಗೆ ನನ್ನ ಅಂದರೆ ರಿಸರ್ವ್ ಮಾಡಿಟ್ಟಿದ್ರು ಈ ಪಾತ್ರಕ್ಕೆ. ಓಕೆ. ನಾನು ಏನು ಅಂಥದ್ದು ಇರ್ಬೋದು ಅನ್ನೋದು ನನಗೂ ಒಂಚೂರು ಕುತೂಹಲ ಇತ್ತು. ಆಮೇಲೆ ಅವರು ಲುಕ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸಾಲ್ಟ್ ಆ್ಯಂಡ್ ಪೇಪರ್ದು ಇದನ್ನು ಹೇಳಿ, ಆಮೇಲೆ ಬಿಗಿನಿಂಗ್ ಖಡಕ್ ಇರೋದು, ಆಮೇಲೆ ಬೇರೆ ಬೇರೆ ಥರ ಡೆವಲಪ್ಮೆಂಟ್ ಆಯಿತು. ಆ ಒಂದು ಇದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹೀಗಾಗಿ ಆಮೇಲೆ ಪಾತ್ರ ನಾರ್ಮಲ್ ಡೈಲಿ ಸೋಪಲ್ಲಿ ಹೀರೋ ಹೀರೋಯಿನಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ, ಉಳಿದೋದೆಲ್ಲ ಸಪೋರ್ಟಿಂಗ್ ರೋಲ್ಸ್ ಇರುತ್ತೆ. ಬಟ್ ಇಲ್ಲಿ ಆ ರೀತಿ ಇಲ್ಲ. ತುಂಬ ಹೀರೋ ಹೀರೋಯಿನ್ ಜೊತೆಯೇ ಅವ್ರಿಗಿದ್ದಷ್ಟು ಪ್ರಾಮುಖ್ಯತೆ ಸಪೋರ್ಟಿಂಗ್ ರೋಲ್ಗಳಿಗೂ ಇದೆ. ಅದರಲ್ಲಿ ಎಸ್ಪೆಷಲಿ ನನ್ನ ಪಾತ್ರನೂ ತುಂಬ ಮುಖ್ಯವಾದದ್ದು. ಹೀಗಾಗಿ ನಾನು ಏನೇ ಸೀರಿಯಲ್ಸ್ ಮಾಡಿರ್ಬೋದು ಇದುವರೆಗೂ, ಪ್ರಾಮುಖ್ಯತೆ ಇಲ್ಲ ಅಂತಂದರೆ ನಾನು ಮಾಡೋದಕ್ಕೆ ಹೋಗಲ್ಲ. ಹೀಗಾಗಿ ಸ್ವಲ್ಪ ವೇಟ್ ಮಾಡಿದ್ದು ನಾನು ಇದನ್ನು. ಸರ್, ನಾನು ವೆಲ್ಕಮಲ್ಲೇ ಹೇಳಿದೆ, ಸೀರಿಯಲ್ ಪಿಲ್ಲರ್ ನಿಮ್ಮ ಕ್ಯಾರೆಕ್ಟರ್, ದೇವರಾಜ್ ಕ್ಯಾರೆಕ್ಟರ್. ಆಮೇಲೆ ತುಂಬ ಜನ ಆರ್ಟಿಸ್ಟ್ ಮಾತಾಡುವಾಗಲೂ ಅದನ್ನೇ ಹೇಳಿದ್ದು, ಯಾಕೆ ವಿಭಿನ್ನ ಜಯಲಲಿತಾ ಬೇರೆ ಸೀರಿಯಲ್ಗಳಿಗೆ ಅಂದರೆ ಒಂದು ರಾಜಕೀಯದ ಎಲಿಮೆಂಟ್ನ ತೊಗೊಂಡು ಬಂದಿರೋದೇ ಒಂದು ಎಕ್ಸ್ಪೆರಿಮೆಂಟ್ ಅಂತ. ಬೇರೆ ಸೀರಿಯಲ್ಗಳು ಬಂದಿರಬಹುದು ರಾಜಕೀಯದ ಜೊತೆಗೆ, ಆದರೆ ಇದೊಂದು ಬೇರೆಯೇ ಲೆವೆಲಲ್ಲಿ ಅದನ್ನೇ ಒಂದು ಮೇನ್ ಮೋಟಿವ್ ಆಗಿ ಇಟ್ಕೊಂಡು ಬರ್ತಾ ಇರೋ ಕಥೆ ಇದು ಅಂತ. ಕಥೆ ಬಗ್ಗೆ ಏನು ಅನಿಸುತ್ತೆ? ಕಥೆ ತುಂಬ ಚೆನ್ನಾಗಿದೆ ಮೇಡಮ್. ರಾಜಕೀಯನೇ ಮೇನ್ ಇಲ್ಲ, ಅದು ಬ್ಯಾಕ್ಡ್ರಾಪಲ್ಲಿ ನಾವು ಒಂದು ಯಾವುದೇ ಒಂದು ಜಾನರ್ ಏನು ಸೆಲೆಕ್ಟ್ ಮಾಡ್ತೀವಿ, ಒಂದೊಂದು ಕಡೆಗೆ ಒಂದೊಂದು ಮಾಡ್ತೀವಿ. ಇಲ್ಲಿ ಆ ಫ್ಯಾಮಿಲಿ ಅದರದ್ದು ಅಂತ ತೊಗೊಂಡು ರಾಜಕೀಯನ ಹೆಚ್ಚು ತೊಗೊಂಡಿಲ್ಲ. ಬಟ್ ಮನೆಯಲ್ಲಿ ಕೆಲವೊಂದು ಆ ರೀತಿ ಚರ್ಚೆ ಇರುತ್ತೆ, ಪಾತ್ರಗಳೂ ಅದೇ ರೀತಿ ಬಿಹೇವ್ ಮಾಡುತ್ತೆ ಒಂದು ರಾಜಕೀಯ ವ್ಯಕ್ತಿಗಳ ಥರ. ಬಟ್ ಮಗನ ಜೊತೆನೇ ಬೇರೆ, ಹೆಂಡತಿ ಜೊತೆನೇ ಬೇರೆ, ಈ ಥರ ಇರೋದರಿಂದ ಎಲ್ಲ ಥರದಲ್ಲೂ ಈಗಿನ ಪ್ರೆಸೆಂಟ್ ಸಿಚುವೇಶನಿಗೆ, ಈ ಕಾಲಘಟ್ಟಕ್ಕೆ ಭಾಳ ಅದ್ಭುತವಾದ ಕಥಾವಸ್ತು ಅಂತ ನಾನು ಹೇಳ್ಬೋದು. ಅಂದರೆ ಯೂಶ್ವಲಿ ಸೀರಿಯಲಲ್ಲಿ ಹೀರೋಯಿನ್ ಹೀರೋ ಲವ್ ಸ್ಟೋರಿ ಅಥವಾ ಇನ್ನೊಂದೇನೋ ಇರುತ್ತೆ, ಬಟ್ ಮೇನ್ ಮೋಟಿವೇ ನೀವು ನಿಮ್ಮ ಸೊಸೆನ ಕರ್ಕೊಂಡು ಬರೋದೇ ಎಲೆಕ್ಷನಲ್ಲಿ ಗೆಲ್ಲೋ ಕಾರಣಕ್ಕಲ್ವ? ಅದೇ ಆ ಎಲಿಮೆಂಟೇ ತುಂಬ ವಿಭಿನ್ನವಾಗಿದೆ ಅಂತ. ಆ ಅಂಶದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅಲ್ಲ ಅಂದರೆ ಎಂಡ್ ಆಫ್ ದ ಡೇ ಸೀರಿಯಲ್ಸಲ್ಲಿ ನಿಮ್ಗೆ ಗೊತ್ತಿರೋಂಗೆ ಹೀರೋ ಪ್ರಾಮುಖ್ಯತೆ ಇದ್ದೇ ಇರಬೇಕು, ಆಮೇಲೆ ಇರಲೇಬೇಕು, ಯಾಕಂದರೆ ಅವರೇ ಕಥಾವಸ್ತುವಿನ ಜೀವಾಳ. ಬಟ್ ಅದ್ರ ಜೊತೆಗೆ ಏನಾಗುತ್ತೆ, ಹೀರೋಯಿನನ್ನು ನಾನು ಯಾಕೆ ನಮ್ಮ ಮನೆ ಕರ್ಕೊಂಡು ಬಂದೆ, ಅದ್ರ ಹಿಂದೆ ಯಾವ ಸ್ವಾರ್ಥ ಇತ್ತು ಅಂದರೆ ಆ ಹೀರೋಯಿನ್ ನಮ್ಮ ಲಲಿತನ್ನು ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೋತಾರೆ. ನನ್ನ ಹೆಂಡತಿ ಒಂಥರ ತನ್ನ ಸ್ವಾರ್ಥಕ್ಕೆ ಬಳಸ್ಕೋತಾಳೆ. ಆಮೇಲೆ ನನ್ನ ಮಗನೂ ಅಷ್ಟೇ, ಬಿಗಿನಿಂಗ್ ಹೇಟ್ ಮಾಡ್ತಿರ್ತಾನೆ, ಅವನಿಗೂ ಇಷ್ಟ ಇರಲ್ಲ. ನನಗೆ MLA ಆಗಬೇಕಾಗಿರುತ್ತೆ, ಅವಳನ್ನ ಮನೆ ಕರ್ಕೊಂಡು ಬರೋವಂಥದ್ದು ಅವಶ್ಯಕತೆ ಇರುತ್ತೆ. ಅಂದರೆ ನಾನು ಎಲ್ಲರನ್ನೂ ಸಮಾನವಾಗಿ ನೋಡ್ತೀನಿ, ಭೇದ ಭಾವ ಮಾಡಲ್ಲ ಅಂತ ಅನ್ನೋದನ್ನು ಭಾಳ ಪ್ರಮುಖವಾಗಿ ನಾನು ವಿಲೇಜರ್ಸಿಗೆ, ಅಂದರೆ ಹಳ್ಳಿಯವರಿಗೆಲ್ಲ ಗೊತ್ತಾಗೋಗಿ ಮಾಡಬೇಕಾಗಿರುತ್ತೆ. ಹೀಗಾಗಿ ನಿಮಗೆ ಆ ಒಂದು ಘಟ್ಟದವರೆಗೂ ಅದೊಂಥರ ಇತ್ತು. ಮನೆಗೆ ಬಂದ ಮೇಲೆ ನಿಮಗೆ ನನ್ನ ಹೆಂಡತಿ ಅವಳನ್ನ ಅಪೋಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ, ನಾನು ಅವಳು ಫಾರಾಗಿ ನಿಂತ್ಕೋತೀನಿ. ಬಟ್ ಒಳಗಡೆ ನನಗೆ ಅವಳು ಇಷ್ಟ ಇರಲ್ಲ, ಅವಳು ಆ ಮಟ್ಟಕ್ಕೆ ಬೆಳೆಯೋದು. ಸೊ ಈ ಥರದ ಒಂದು ವಿಚಿತ್ರ ಕಥಾವಸ್ತುವಿನಲ್ಲಿ ಎಲ್ರಿಗೂ ಪ್ರಾಮುಖ್ಯತೆ ಕೊಟ್ಕೊಂಡು, ಮತ್ತು ಕಥಾವಸ್ತುನೂ ಎಲ್ಲೂ ಬಿಡದೇನೆ, ಮೇನ್ ಏನು ಸೋಲ್ ಅಂತ ಏನು ಹೇಳ್ತೀವಿ, ಆತ್ಮ, ಅದನ್ನು ಬಿಡದೆ ಎಲ್ಲರಿಗೂ ಪ್ರಾಮುಖ್ಯತೆ ಕೊಟ್ಟು, ಮೇನಾಗಿ ಅವರಿಬ್ಬರೂ ತುಂಬ ಚೆನ್ನಾಗಿ ಸೊಗಸಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ನಮ್ಮ ಹೀರೋ ಹೀರೋಯಿನ್. ಸೊ ಅವರೇ ಜೀವಾಳ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಇಸ್ ಆಲ್ಸೋ ಗುಡ್. ನಮ್ಮ ಎಂಟೈರ್ ಬಂಚ್ ಇದು ಆಲ್ಸೋ, ನಮ್ಮ ಏನು ಕಲಾವಿದರ ಸಮೂಹ ಇದೆ ಅದು ಚೆನ್ನಾಗಿದೆ. ಹೀಗಾಗಿ ಐ ಆಮ್ ಎಂಜಾಯಿಂಗ್. ಸರ್, ನಿಮ್ಮ ಆ್ಯಕ್ಟಿಂಗ್ ಅಲ್ಲದೇನು ನಿಮ್ಮ ಪ್ರೊಡಕ್ಷನ್ಸಲ್ಲಿ ತುಂಬ ಜನ ಕಲಾವಿದರನ್ನ ನೀವು ಪರಿಚಯಿಸಿದ್ದೀರ, ತುಂಬ ಜನ ಕಲಾವಿದರು ಕೆಲಸ ಮಾಡಿದ್ದಾರೆ ನಿಮ್ಮ ಪ್ರೊಡಕ್ಷನ್ಸಲ್ಲಿ. ಬೇರೆ ನಮ್ಮಂಥ ಯಂಗ್ ಜನ್ರೇಷನ್ಗೆ ನೀವು ಕೊಡೋ ಸಜೆಷನ್ಸ್ ಏನಾಗಿರುತ್ತೆ? ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಅಥವಾ ಒಟ್ಟು ಕರಿಯರ್ ಅಂತ ತೊಗೊಂಡ್ರೆ? ಕರಿಯರ್ ಅಂತ ತೊಗೊಂಡಾಗ ತುಂಬ ಕಮಿಟ್ಮೆಂಟ್ ತೊಗೊಂಡು, ಅಂದರೆ ನನಗೆ ಪಾಪ್ಯುಲಾರಿಟಿ ಬರಬೇಕು, 4 ಜನ ನನಗೆ ಗುರುತಿಸ್ಬೇಕು, ನಾನು ಹೆಸರು ಆ ಥರ ಬರಬೇಡಿ, ಹೆಸರು ಮಾಡಬೇಕು,
ಪ್ರತಿಭೆನೂ ತೋರಿಸ್ಬೇಕು ಮತ್ತು ಇದನ್ನೇ ನಾನು ಒಂದು ಪ್ರೊಫೆಷನಾಗಿ ತೊಗೋತೀನಿ ಅಂತ ನೀವು ಒಂದು ಆ ಕಮಿಟ್ಮೆಂಟ್ ನಿಮಗಿರಬೇಕು. ಒಂದು ಸ್ವಲ್ಪ ಟ್ರೈನ್ ತೊಗೊಂಡು ಬಂದಾಗ ಒಂದು ಒಳ್ಳೆ ಪ್ರಮುಖ ಪಾತ್ರ ಸಿಕ್ಕಾಗ ನಿಮಗೆ ಅಭಿನಯ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಒಂದು ಕಮಿಟೆಡ್ ಆಗಿ ಇರಿ, ಅಂದರೆ ಬೇರೆ ಕಡೆ ಗಮನ ಹೆಚ್ಚು ಕೊಡೋದೇ ಕಾನ್ಸಂಟ್ರೇಷನ್ ಆನ್ ಆ್ಯಕ್ಟಿಂಗ್ ಅಷ್ಟೇ, ಅದು ಇರಿ ಅಂತ ಹೇಳಿದೆ. ಆಮೇಲೆ ಈಗ ಬರ್ತಿರೋ ಎಲ್ಲ ಯೂತ್ಸ್ ಎಲ್ಲ ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ಬೇಗ ಗ್ರಾಸ್ಪ್ ಮಾಡ್ಕೋತಾರೆ. ಸೊ ಹೀಗಾಗಿ ಅಂಥ ಏನು ಸಜೆಷನ್ನು ನಾವೇ ಇನ್ನೂ ಅವ್ರು ನೋಡಿ ಕಲಿಯುವಂಥದ್ದಿದೆ ಅಂತ ನನ್ನ ಇಲ್ಲ. ಇತ್ತೀಚೆಗೆ ಈಗಿನ ಜನ್ರೇಷನ್ ಅವ್ರಿಗೆ ತುಂಬ ಬೇಗ ಬೋರ್ ಆಗಿಬಿಡುತ್ತೆ, ಅಂದರೆ ತಕ್ಷಣ ಸಕ್ಸಸ್ ಸಿಗಬೇಕು ಅಂತ. ಅದೇ ಸಿಗತ್ತೆ, ಆ ಸಕ್ಸಸ್ಸೇ ಬೋರ್ ಆಗಬಾರ್ದು, ಆ ಡೈವರ್ಷನ್ ಆಗುತ್ತೆ, ಫೇಲ್ಯೂರು ಬೋರ್ ಆಗಬಾರ್ದು. ನಾನು ಹೇಳ್ತಿರೋದು ನಿಮ್ಮ ಪ್ರತಿಭೆ ಮೇಲೇ ಪ್ರತಿಯೊಂದು ನಿಮ್ಮ ಜೀವನನೇ ನಿರೂಪಣೆ ಆಗುವಂಥದ್ದು ನಿಂತಿರತ್ತೆ. ಸೊ ಹೀಗಾಗಿ ಸಕ್ಸಸ್ ಫೇಲ್ಯೂರ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಅದನ್ನು ಹೆಚ್ಚು ಗಮನ ಕೊಡಬೇಡಿ. ಆಲ್ವೇಸ್ ನಿಮ್ಗೆ ಯಾವುದೇ ಪಾತ್ರ ಬಂದರೂ ತುಂಬ ಅದರಲ್ಲಿ ತಲ್ಲೀನರಾಗಿ ಅದಕ್ಕೆ ತುಂಬ ಹೆಚ್ಚು ಒತ್ತು ಕೊಟ್ಟು ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ, ಯಾವ ರೀತಿ ಮಾಡಿದರೆ ಜನಗಳಿಗೆ ಹೆಚ್ಚು ನಾವು ಅಪೀಲ್ ಆಗ್ತೀವಿ ಅಂತ ಅನ್ನೋದನ್ನು ಯೋಚನೆ ಮಾಡಿ ಮಾಡಬೇಕು. ಆ್ಯಂಡ್ ಲಾಂಗ್ ರನ್, ನೀವು ಶಾರ್ಟ್ ಟರ್ಮ್ ಆಗೋದಾದರೆ ಈ ಪ್ರೊಫೆಷನ್ಗೆ ಬರಲೇಬೇಡಿ ಅಂತ ಅನ್ನೋದು ನಾನು. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಇದಾಗಿತ್ತು ಸುನಿಲ್ ಪುರಾಣಿಕ್ ಸರ್ ಅವರ ಮಾತು. ಅವ್ರ ಎಕ್ಸ್ಪೀರಿಯನ್ಸ್ನ ಯಂಗ್ ಜನ್ರೇಷನ್ಗೆ ಸಿಕ್ಕಾಪಟ್ಟೆ ಒಳ್ಳೆ ರೀತಿಯಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಬೇರೆ ಯಾರು ಸಿಗ್ತಾರೆ ಅವ್ರನ್ನ ಮಾತಾಡ್ಸ್ತಾನೆ ಹೋಗೋಣ ಬನ್ನಿ. ಈಗ ನನ್ನ ಜೊತೆ ಮಾತಿಗೆ ಸಿಕ್ಕಿದ್ದಾರೆ ಇಡೀ ಸೀರಿಯಲ್ನ ಜಯಲಲಿತಾದ ಮೇನ್ ಪಿಲ್ಲರ್ ದೇವರಾಜ್ ಚಕ್ರವರ್ತಿ ಅವರು. ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ದೇವರಾಜ್ ಆಗಿ ಅವ್ರು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ನಮಗೆಲ್ಲ ಏನು ಹೇಳ್ತಾರೆ, ವೀಕ್ಷಕರಿಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ನ್ಯೂಸ್ 18 ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸುನಿಲ್ ಪುರಾಣಿಕ್ ಸರ್, ಜಯಲಲಿತಾ ಯಾಕೆ? ಜಯಲಲಿತಾ ಯಾಕೆ ನಿಮ್ಮ ಕರಿಯರಲ್ಲಿ ಸಾಕಷ್ಟು ಸೀರಿಯಲ್ ಮಾಡಿದ್ದೀರಾ, ಜಯಲಲಿತಾ ಸ್ಕ್ರಿಪ್ಟನ್ನೇ ಯಾಕೆ ಚೂಸ್ ಮಾಡಬೇಕು ಅಂತ ಅನ್ನಿಸ್ತು? ಸ್ಕ್ರಿಪ್ಟಲ್ಲಿ ಏನು ನಿಮಗೆ ತುಂಬ ಇಷ್ಟ ಆಗಿದೆ ಎಲಿಮೆಂಟ್? ಇದರಲ್ಲಿ ಮೇನ್ ನನಗೆ ಲುಕ್, ಅಂದರೆ ಚಾನಲಿಂದ ಏನು ಹೇಳಿದರು ಅಂದರೆ ನನ್ನನ್ನು ಒಂದು ವರ್ಷ ಬೇರೆ ಯಾವ ಪ್ರಾಜೆಕ್ಟು ಮಾಡದಿರೋ ಹಾಗೆ ನನ್ನ ಅಂದರೆ ರಿಸರ್ವ್ ಮಾಡಿಟ್ಟಿದ್ರು ಈ ಪಾತ್ರಕ್ಕೆ. ಓಕೆ. ನಾನು ಏನು ಅಂಥದ್ದು ಇರ್ಬೋದು ಅನ್ನೋದು ನನಗೂ ಒಂಚೂರು ಕುತೂಹಲ ಇತ್ತು. ಆಮೇಲೆ ಅವರು ಲುಕ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸಾಲ್ಟ್ ಆ್ಯಂಡ್ ಪೇಪರ್ದು ಇದನ್ನು ಹೇಳಿ, ಆಮೇಲೆ ಬಿಗಿನಿಂಗ್ ಖಡಕ್ ಇರೋದು, ಆಮೇಲೆ ಬೇರೆ ಬೇರೆ ಥರ ಡೆವಲಪ್ಮೆಂಟ್ ಆಯಿತು. ಆ ಒಂದು ಇದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹೀಗಾಗಿ ಆಮೇಲೆ ಪಾತ್ರ ನಾರ್ಮಲ್ ಡೈಲಿ ಸೋಪಲ್ಲಿ ಹೀರೋ ಹೀರೋಯಿನಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ, ಉಳಿದೋದೆಲ್ಲ ಸಪೋರ್ಟಿಂಗ್ ರೋಲ್ಸ್ ಇರುತ್ತೆ. ಬಟ್ ಇಲ್ಲಿ ಆ ರೀತಿ ಇಲ್ಲ. ತುಂಬ ಹೀರೋ ಹೀರೋಯಿನ್ ಜೊತೆಯೇ ಅವ್ರಿಗಿದ್ದಷ್ಟು ಪ್ರಾಮುಖ್ಯತೆ ಸಪೋರ್ಟಿಂಗ್ ರೋಲ್ಗಳಿಗೂ ಇದೆ. ಅದರಲ್ಲಿ ಎಸ್ಪೆಷಲಿ ನನ್ನ ಪಾತ್ರನೂ ತುಂಬ ಮುಖ್ಯವಾದದ್ದು. ಹೀಗಾಗಿ ನಾನು ಏನೇ ಸೀರಿಯಲ್ಸ್ ಮಾಡಿರ್ಬೋದು ಇದುವರೆಗೂ, ಪ್ರಾಮುಖ್ಯತೆ ಇಲ್ಲ ಅಂತಂದರೆ ನಾನು ಮಾಡೋದಕ್ಕೆ ಹೋಗಲ್ಲ. ಹೀಗಾಗಿ ಸ್ವಲ್ಪ ವೇಟ್ ಮಾಡಿದ್ದು ನಾನು ಇದನ್ನು. ಸರ್ ನಾನು ವೆಲ್ಕಮಲ್ಲೇ ಹೇಳಿದೆ, ಸೀರಿಯಲ್ ಪಿಲ್ಲರ್ ನಿಮ್ಮ ಕ್ಯಾರೆಕ್ಟರ್, ದೇವರಾಜ್ ಕ್ಯಾರೆಕ್ಟರ್. ಆಮೇಲೆ ತುಂಬ ಜನ ಆರ್ಟಿಸ್ಟ್ ಮಾತಾಡುವಾಗಲೂ ಅದನ್ನೇ ಹೇಳಿದ್ದು, ಯಾಕೆ ವಿಭಿನ್ನ ಜಯಲಲಿತಾ ಬೇರೆ ಸೀರಿಯಲ್ಗಳಿಗೆ ಅಂದರೆ ಒಂದು ರಾಜಕೀಯದ ಎಲಿಮೆಂಟ್ನ ತೊಗೊಂಡು ಬಂದಿರೋದೇ ಒಂದು ಎಕ್ಸ್ಪೆರಿಮೆಂಟ್ ಅಂತ. ಬೇರೆ ಸೀರಿಯಲ್ಗಳು ಬಂದಿರಬಹುದು ರಾಜಕೀಯದ ಜೊತೆಗೆ, ಆದರೆ ಇದೊಂದು ಬೇರೆಯೇ ಲೆವೆಲಲ್ಲಿ ಅದನ್ನೇ ಒಂದು ಮೇನ್ ಮೋಟಿವ್ ಆಗಿ ಇಟ್ಕೊಂಡು ಬರ್ತಾ ಇರೋ ಕಥೆ ಇದು ಅಂತ. ಕಥೆ ಬಗ್ಗೆ ಏನು ಅನಿಸುತ್ತೆ? ಕಥೆ ತುಂಬ ಚೆನ್ನಾಗಿದೆ ಮೇಡಮ್. ರಾಜಕೀಯನೇ ಮೇನ್ ಇಲ್ಲ, ಅದು ಬ್ಯಾಕ್ಡ್ರಾಪಲ್ಲಿ ನಾವು ಒಂದು ಯಾವುದೇ ಒಂದು ಜಾನರ್ ಏನು ಸೆಲೆಕ್ಟ್ ಮಾಡ್ತೀವಿ, ಒಂದೊಂದು ಕಡೆಗೆ ಒಂದೊಂದು ಮಾಡ್ತೀವಿ. ಇಲ್ಲಿ ಆ ಫ್ಯಾಮಿಲಿ ಅದರದ್ದು ಅಂತ ತೊಗೊಂಡು ರಾಜಕೀಯನ ಹೆಚ್ಚು ತೊಗೊಂಡಿಲ್ಲ. ಬಟ್ ಮನೆಯಲ್ಲಿ ಕೆಲವೊಂದು ಆ ರೀತಿ ಚರ್ಚೆ ಇರುತ್ತೆ, ಪಾತ್ರಗಳೂ ಅದೇ ರೀತಿ ಬಿಹೇವ್ ಮಾಡುತ್ತೆ ಒಂದು ರಾಜಕೀಯ ವ್ಯಕ್ತಿಗಳ ಥರ. ಬಟ್ ಮಗನ ಜೊತೆನೇ ಬೇರೆ, ಹೆಂಡತಿ ಜೊತೆನೇ ಬೇರೆ, ಈ ಥರ ಇರೋದ್ರಿಂದ ಎಲ್ಲ ಥರದಲ್ಲೂ ಈಗಿನ ಪ್ರೆಸೆಂಟ್ ಸಿಚುವೇಶನಿಗೆ, ಈ ಕಾಲಘಟ್ಟಕ್ಕೆ ಬಹಳ ಅದ್ಭುತವಾದ ಕಥಾವಸ್ತು ಅಂತ ನಾನು ಹೇಳ್ಬೋದು. ಅಂದರೆ ಯೂಶ್ವಲಿ ಸೀರಿಯಲಲ್ಲಿ ಹೀರೋಯಿನ್ ಹೀರೋ ಲವ್ ಸ್ಟೋರಿ ಅಥವಾ ಇನ್ನೊಂದೇನೋ ಇರುತ್ತೆ, ಬಟ್ ಮೇನ್ ಮೋಟಿವೇ ನೀವು ನಿಮ್ಮ ಸೊಸೆನ ಕರ್ಕೊಂಡು ಬರೋದೇ ಎಲೆಕ್ಷನಲ್ಲಿ ಗೆಲ್ಲೋ ಕಾರಣಕ್ಕಲ್ವಾ? ಅದೇ ಆ ಎಲಿಮೆಂಟೇ ತುಂಬ ವಿಭಿನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.